ಇವತ್ತು ದಸರಿ ಸ್ಥಾಪನಾ 9 ದಿವಸ ಯಾರು 5 ದಿನ ಕುಡಿಸ್ತಾವ, ಅಮಾವಾಸ್ಯೆ ಕುಡಿ 10 ಐತವ, 9 ಓಕೆ. ಎಲ್ಲಿ ಭೀ ಭೂಮಿ ಬಿತ್ತಲ್ ಹೊಲ್ದಾಗ ನೀವು ಮುಂದೆ ತೊಗೊಂಬರ್ರಿ. ತಮಗೆಲ್ಲ ಖುನಾದ ಹೇಳೋ ಮಾತು ಬೇಕಾಗಿಲ್ಲ. 9 ಅನಾಜ್ ಹೇಳ್ಬೇಕಾಗಲ್ಲ, 9 ಮಾಡಿರಿ. 9 ಮಾಡಿರಿ. 1-2 ಮಣಿ ಇಕ್ರಿ. ಒಂದು ಮಣಿ ಮೇಲೆ ಮಾಡಿರಿ, ಸ್ವಲ್ಪ ಒಂದು ಮಣಿ ಮೇಲೆ ಮಾಡಿದ್ರಿ. ಅವಾಗ ಸ್ವಲ್ಪ ಅಕ್ಕಿ ಸಂಟ್ರ ಹಾಕಿರಿ. ನವಧಾನ್ಯ ಹಾಕ್ರಿ. ನವಧಾನ್ಯ ಹೇಳ್ಬೇಕಾಗಲ್ಲ, ಚಾರಿ ಇಕ್ರಿ. ಇಕ್ಕೇನು ಮಾಡಿ ಸಂಟ್ರ ಒಂದು ನೀರು ಹಾಕಿರಿ. ನೀರು ಹಾಕಿ ಒಂದು ಟೆಂಗ್ ಟೆಂಗಿಗೆ ಅರ್ಬಿ ಇಕ್ರಿ. ಅರ್ಬಿ ಸುತ್ತಿ ಮ್ಯಾಗ ಒಂದು ಕೈದ ದಾರ ಕಟ್ಕೊತೀವಲ್ಲ, ಮ್ಯಾಗ ಕಟ್ಟಿ ಕಳಿಸ್ಮೇಕ್ರಿ. ಹಿಂಗೆ ಅಡ್ಡಿ ಕಡಿಕ್ಬೇಡ್ರಿ, ಅಡ್ಡಿಕ್ರಿ. ಇದು ಮತ್ತೊಂದು ತಾವೆಲ್ಲ ಕುಡಿಸಿ ತಮಗೆಲ್ಲ ಬಾಲ್ಯ ವ್ಯವಸ್ಥೆ ಗೊತ್ತದ, ಅವರೆಲ್ಲ ಮಾಡೋದು. ಅದಕ್ಕೆ ಮಣ್ಣು ಹಾಕಿ ಎಲ್ಲ ಮದಿನ ಕಲಿಸಿ ಒಳ ಹಾಕಿ ಮ್ಯಾಗ ಹಾಕಿ, ಆಮೇಲೆ ಒಂದು ಕುಳ್ಳಿ ತೊಗೊಂಡು ಕುಳ್ಳ ನೀರು ಹಾಕಿ ಅದ್ರೊಳಗೆ ಮೈಂತಪ್ಪಲು ಹಾಕಿ ಒಂದು ಬೆಳೆ ಸಿಕ್ಕ ಹಾಕಿರೊಳಗೆ ಹಾಕಿ ಮ್ಯಾಗ ಒಂದು ತಾಮ್ರ ಸಿಕ್ಕ ನಡೀತದ. ಬೆಳೆ ಎರಡು ಇದ್ರೆ ಎರಡು ಹಾಕ್ರಿ, ಬೆಳೆದ ಕಂಪಲ್ಸರಿ ಹಾಕ್ರಿ. ಮ್ಯಾಗ ಇಕ್ಕಿ ಒಂದು ಟೆಂಗಿಕ್ಕಿ ಪೂಜೆ ಮಾಡಿ ತಮಗೆಲ್ಲ ಕುಣೋದು ಆ ಟೈಪ್ ಮಾಡಿರಿ. ಬಟ್ ರೋಜ್ ಕಂಟಿನ್ಯೂ ಆಯ್ತಂದ್ರೆ ಓಂ ಹಿರೀಂ ದುಂಗ್ ದುರ್ಗಾ ದೇವೇ ನಮ, ಓಂ ಹಿರೀಂ ದುಂಗ್ ದುರ್ಗಾ ದೇವೇ ನಮ, ಓಂ ಹಿರೀಂ ದುಂಗ್ ದುರ್ಗಾ ದೇವೇ ನಮ. ಭಾಳ ಮಂದಿ ಭಾಳ ಹೇಳ್ತಾವಲ್ಲ, ಆಗ ಹೋಗಲ್ ಮಾತಾವ. ಹೇಳಕ್ಕೆ ಭಾಳ ಮಂದಿ ಬರ್ತದೆ, ಮಾಡಕ್ಕೆ ಭಾಳ ಯಾರಿಗೆ ಬರೋಲ್ಲ. 100 ಮಂತ್ರ ಹೇಳ್ತಾವ. ನಿಮಗೆ ಅದು ಈಜಿ ಅದ, ಅದು ಮಾಡಿರಿ. ಪರಮಾತ್ಮ ಭಾವಿಗೆ ಭೂಖಾನವ. ನಮಗೆ ಒಂದು ಅವನು ಕೇಳಿ ನಾವು ಹುಚ್ಚಾದೀವಿ, ಹುಚ್ಚಾಗೋದು ಬೇಕಾಗಿಲ್ಲ. ಈಗ ಜಯಂತಿ ಮಗ್ಲ ಕಾಲಿ ಭದ್ರಕಾಲಿ ಕಪಾಲನೆ ದುರ್ಗಾ ಕ್ಷಮಾ ಧಾತ್ರಿ ಸುಧಾ ನಮಸ್ತೆ ಇವೆಲ್ಲ ಭಾಳ ದೊಡ್ಡ ಮಂತ್ರವ. ಓಂ ಸರ್ವಮಂಗಲ ಶಿವ ಸರ್ವಸಾರಿ ಶರಣೈ ತಂಬ ಗೌಡಿಗೆ ನಾರಾಯಣ ಇವು 5 ಮಾಡಿರಿ. ಓಂ ದುಂಗ್ ದುರ್ಗಾ ನಮ, ಓಂ 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 ದುಂಗ್ ದುರ್ಗಾ ನಮ. ಈ ಟೈಪ್ ಅಂದು ಮೇನ್ ಪಾಯಿಂಟ್ ಏನದಂದು ಕೇಳಿದ್ರೆ, ಫಸ್ಟ್ ನಾವು ಯಾಕೆ ದಸರಿ ಇವತ್ತು ನಾವು ದಸರಿಗೆ ನಾವೆಲ್ಲ ಅರಿವಿ ಸಾಫ್ ಸುಥರ ಕ್ಲಿಯರ್ ಮಾಡತ್ತೀವಿ. ಕ್ಲಿಯರ್ ಪೂರಾ ಚೆಕ್ ಕ್ಲಿಯರ್. ಅದ್ರ ಮನೆ ಒಂದು ಸ್ಥಾಪನ ಒಂದು ಚಲೋ ಕಳಿ ಕಾಣತ್ತದು, ಲಾಕ್ ಹೊಂಟದು. ಯಾಕಂತ ಕೇಳಿದ್ರೆ ಹಂಗೆ ನಮ್ಮ ಜೀವನದೊಳಗೆ ಕಾಮಕುರು ಲೋಹ ಮದ ಮಚ್ಚನೆ ತುಂಬಿ ಅದ. ಇದು ನಾವು ಕ್ಲಿಯರ್ ಆಗ್ಬೇಕು. ಫಸ್ಟ್ ಕ್ಲಿಯರ್ ಆದ್ರೆ ಆ ತಾಯಿ ಬರಲ್ಲ ಸಾಧ್ಯ ಅದ, ಆ ಭಗವಂತ ಬರಲ್ಲ ಸಾಧ್ಯನ. ನಾವು ಒಳಗೆಲ್ಲ ಕಚರ ಇಟ್ಕೊಂಡು ನಾವು ಹೊರಗೆ ನಾವು ಕ್ಲಿಯರ್ ಮಾಡಿ ಅದು ಮೊದಲು ಬೇಕಾಗಿಲ್ಲ. ಫಸ್ಟ್ ನೀವು ಯಾನು ಮಂತ್ರ ಜಪ ಮಾಡಿರಿ. ಓಂ ಹಿರೀಂ ದುಂಗ್ ದುರ್ಗಾ ಎಂಬ ಭಾಳ ಚಂದದ, ಇದು ಮಾಡಿರಿ. ಶುದ್ಧ ಭಾವಿಯಿಂದ ನಿಂದೆ ಹೇಳಕ್ಕೆ ಹೋಗ್ಬಿಟ್ಟು 9 ದಿವಸ ಆದ್ರೆ ಬಿಟ್ಟು ಒಪ್ಪತ್ತು ಮಾಡಿರಿ. ಒಪ್ಪತ್ತು ಮಾಡಿ ಒಂದು ಟೈಮ್ ಊಟ ಮಾಡಿರಿ, ಮಾಡಿ ನೋಡಿರಿ. ನಮಸ್ಕಾರ.